ಮಾಳವಿಯಾ ನಗರದಲ್ಲಿ ಸೋಮನಾಥ್ ಭಾರತಿ ಹಿನ್ನಡೆ. ದೆಹಲಿಯ ಮುಖ್ಯಮಂತ್ರಿ ಆತಿಶಿ ಸಿಂಗ್ ಅವರ ವಿರುದ್ಧ ಬಿಜೆಪಿಯ ರಮೇಶ್ ಬಿಧೂಡಿ 673 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕಪಿಲ್ ಮಿಶ್ರಾ ಮತ್ತು ಕೈಲಾಶ್ ಗೆಹ್ಲೋಟ್ ಇಬ್ಬರು ಆಮ್ ಆದ್ಮಿ ಪಕ್ಷ ಬಿಟ್ಟು ಬಿಜೆಪಿ ಸೇರಿಕೊಂಡು ಬಿಜೆಪಿ ಅಭ್ಯರ್ಥಿಗಳಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯ ನಂತರ ದಿಲ್ಲಿಯಲ್ಲಿ ದಂಗೆಗಳು ನಡೆದಿದ್ವು. ದಂಗೆಗಳು ನಡೆದ ಕ್ಷೇತ್ರಗಳಲ್ಲೂ ಕೂಡ 4 ವರ್ಷದ ನಂತರ ಹ್ಯೂಜ್ ಪೊಲರೈಸೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅನೇಕ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಬಿಜೆಪಿ ಕಳೆದ 27 ವರ್ಷಗಳಲ್ಲಿ ಗೆಲ್ಲದ ಅನೇಕ ಕ್ಷೇತ್ರಗಳಲ್ಲಿ ಬಿಜೆಪಿ ಆಶ್ಚರ್ಯಕರ ರೀತಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಪಿಲ್ ಮಿಶ್ರಾ ಆಮ್ ಆದ್ಮಿ ಪಾರ್ಟಿಯಿಂದ ಹೊರಗಡೆ ಬಂದಿದ್ರು. ಮುಸ್ಲಿಂ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲೂ ಬಿಜೆಪಿ ಮುನ್ನಡೆ. ಉದಾಹರಣೆಗೆ ಓಕ್ಲಾ ಕ್ಷೇತ್ರ. ಓಕ್ಲಾದಲ್ಲಿ ಅಮಾನುಲ್ಲಾ ಖಾನ್ ಆಮ್ ಆದ್ಮಿ ಪಾರ್ಟಿಯ ಘಟಾನುಘಟಿ ನಾಯಕ. ಅಮಾನುಲ್ಲಾ ಖಾನ್ ಸ್ವತಃ ಹಿನ್ನಡೆ ಎದುರಿಸ್ತಾ ಇದ್ರೆ ಅಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಮುಸ್ಲಿಂ ಪ್ರಾಬಲ್ಯದ 12 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. 13% ಮುಸ್ಲಿಂ ಪಾಪ್ಯುಲೇಷನ್ ಇದೆ ದಿಲ್ಲಿಯಲ್ಲಿ. 17% ದಲಿತ ಶೇಕಡಾವಾರು ಮತಗಳಿವೆ. 5% ಸಿಖ್ಖರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.